ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ಎಲ್ಲರಿಗೂ. ಮೋಟೋಲಾಗ್ ಸೆಟಪ್ ಬಗ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಿ ನೀವು. ಮೋಟೋಲಾಗ್ ಸೆಟಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ಈ ಒಂದು ವಿಡಿಯೋ ಮಾಡ್ಲಾತೀನಿ. ಟು ಬಿ ಫ್ರ್ಯಾಂಕ್, ಕ್ಲಿಯರ್ ಆಗಿ ಏನೇನು ಆಗೈತಿ ನನ್ನ ಜೊತೆ ಘಟನೆ, ಸ್ವಲ್ಪ ಅಸಹ್ಯ ಆದ್ರೆ ಆಗಲಿ, ಮರ್ಯಾದೆ ಹೋದ್ರೆ ಹೋಗಲಿ, ಪ್ರಾಕ್ಟಿಕಲಾಗಿ ಮೋಟೋಲಾಗ್ ಜುಗಾಡ್ ಹೆಂಗೆ ಇರ್ತೈತಿ. ನಾವು ಮೋಟೋಲಾಗ್ ಅಂದ ತಕ್ಷಣ ವಿಡಿಯೋ ಮಾಡ್ಕೊತ ನೋಡ್ತಿರ್ತೀವಿ, ಎಲ್ಲ ನೋಡೋರಿಗೆ ಚಂದ ಅನಿಸ್ತೈತಿ. ಬಟ್ ಆ್ಯಕ್ಚುಲಿ ಅದು ಜುಗಾಡ್ ಭಾಳ ಡೇಂಜರಸ್ ಇರ್ತೈತಿ. ರೀಸೆಂಟಾಗಿ ಆಲ್ಮೋಸ್ಟ್ 1 ತಿಂಗಳು ಆಯ್ತು ನಾನು ಮೋಟೋಲಾಗ್ ಸ್ಟಾರ್ಟ್ ಮಾಡಿ. ಇನ್ನೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ ಟ್ರೈ ಮಾಡ್ಲತ್ತೀನಿ, ಏನಾದರೂ ವರ್ಕ್ ಆಗುತ್ತೇನಂತ. ವರ್ಕ್ ಆಗ್ಲಾಗ್ತೈತಿ. ಸೊ ವರ್ಕ್ ಆಗ್ತಿದ್ದಂಗೆ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಸುಮಾರು ಮೆಸೇಜಸ್ ಬಂದವ, ಈ ಮೋಟೋಲಾಗ್ ಸೆಟಪ್ ಸ್ವಲ್ಪ ನನಗೂ ಐಡಿಯಾ ಹೇಳ್ಕೊಡ್ಲ ದೋಸ್ತ ಅಂಥೇಳಿ. ಒಂದು 4 ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟು. ಸೊ ಅವಾಗಿಂದ ಏನಾಗಿತ್ತು ಅಂದ್ರೆ ಮೋಟೋಲಾಗ್ ಸೆಟಪ್ ಜೊತೆ ಇರೋರು, ಫ್ರೆಂಡ್ಸು, ಊರಾಗಿನವರು, ಅಥವಾ ಮೋಟೋಲಾಗ್ ಅಂದ್ರೆ ಕನಸು ಇರುತ್ತಲ್ಲ. ಈ ಸೋಷಿಯಲ್ ಮೀಡ್ಯಾದಾಗ ಎಲ್ಲರೂ ಏನೋ ಗ್ರೋ ಆಗ್ಬೇಕಂತ ಭಾಳ ಆಸೆ ಐತಿ. ಸೊ ಎಲ್ರಿಗೂ ಒಂದು ಕನಸು, ಮೋಟೋಲಾಗ್ ಸೆಟಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡು ದೋಸ್ತ ಅಂತೇಳಿ. ಸೊ ಫ್ರ್ಯಾಂಕಾಗಿ ನನ್ನ ಜೊತೆ ಏನೇನು ಆಗೈತಿ ಘಟನೆ, ಈ ಮೋಟೋಲಾಗ್ ಸೆಟಪ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ನನ್ನಿಂದ ಆಗುತ್ತೆ. ಬಹಳಷ್ಟು ಜನ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬರು ಮೋಟೋಲಾಗ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಹೆಲ್ಮೆಟ್ಗೆ ಈ ಥರ ಒಂದು ಮೌಂಟ್ ಫಿಕ್ಸ್ ಮಾಡಿಕೊಂಡು ಮುಂದೆ ಅವ್ರದ್ದೇನು ಮೊಬೈಲ್ ಇರುತ್ತಲ್ಲ, ಮೊಬೈಲ್ ಒಳಗೆ ರೆಕಾರ್ಡ್ ಮಾಡ್ಕೊತ ಹೋಗ್ತಾರೆ. ಮನೆಗೆ ಬಂದ ಮೇಲೆ ವಾಯ್ಸ್ ಡಬ್ ಮಾಡ್ತಾರೆ. ಅಲ್ಲಿ ಏನೇನು ನಡೀತಿರುತ್ತಲ್ಲ ಅದ್ರ ಮೇಲೆ ವಾಯ್ಸ್ ಡಬ್ ಮಾಡ್ಕೊತ, ವಾಯ್ಸ್ ಓವರ್ ಕೊಡ್ಕೊತ ಹೋಗ್ತಿರ್ತಾರೆ. ಅದಕ್ಕೂ VN ಆ್ಯಪ್ ಯೂಸ್ ಮಾಡ್ತಾರೆ. ನಾನೇನು ಮಾಡಿದೆ ಅಂದ್ರೆ, ನನಗೆ ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿ ಅದನ್ನು ವಾಪಸ್ ತಂದು ವಾಯ್ಸ್ ಡಬ್ ಮಾಡಿ, ನನಗದೆಲ್ಲ ಬರೋಲ್ಲ. ಎಡಿಟಿಂಗ್ ಅದು ಇದು ಆ ಗದ್ಲಿಕ್ಕೆಲ್ಲ ಬೀಳಲ್ಲ. ಡೈರೆಕ್ಟ್ ಏನು ಮಾತಾಡ್ತೀನಿ ಅದನ್ನೇ ಡೈರೆಕ್ಟ್ ಅಪ್ಲೋಡ್ ಮಾಡೋದು, ಇಷ್ಟೇ ನನ್ನ ಕೆಲಸ ಅಂತ ಹೇಳಿ ಏನು ಮಾಡಿದೆ. ಫಸ್ಟ್ ಆಫ್ ಆಲ್ ನಾನು ಮೋಟೋಲಾಗ್ಸ್ ಐಡಿಯಾ ಬಂದಾಗ ಇದನ್ನು ಆರ್ಡ್ರ್ ಹಾಕಿದೆ. ಇದೇ ವರ್ಷ 2026 ಜನವರಿ 15ನೇ ತಾರೀಕಿನೂ ಇದನ್ನು ತೊಗೊಂಡಿದ್ದೀನಿ. DJI Action 4, ಇದರೊಳಗೆ Action 2 ಇದೆ, Action 3 ಇದೆ, Action 4 ಇದೆ, Action 5 Proನೂ ಇದೆ. ಬಟ್ ನನ್ನ ಪರ್ಪಸ್ಗೆ ಇದು Action 4 ಮುಗಿತು ಲಾಸ್ಟ್. ಇದ್ರ ಮುಂದೆ ಅವಶ್ಯಕತೆನೇ ಇಲ್ಲ ಅಂತ ಅನ್ಸೈತಿ. ಯಾಕಂದ್ರೆ ಎಕ್ಸ್ಟ್ರಾರ್ಡಿನರಿ ಕ್ಲಿಯರಿಟಿ, ಬ್ಯಾಟ್ರಿ ಬ್ಯಾಕಪ್ಪು ಓಕೆ ಚೆನ್ನಾಗೈತಿ. ಮೀನ್ಸ್ ನೀ ಏನಾದರೂ ಕಂಟಿನ್ಯೂ ಏನೂ ಇಲ್ಲಪ್ಪ, ಕಂಟಿನ್ಯೂ ಸ್ಟಾರ್ಟ್ ಇಡ್ತೀನಿ ಅಂದ್ರೆ ನಿನಗೆ 1-1.5 ತಾಸು, ಆಲ್ಮೋಸ್ಟ್ 1 ಅವರ್ ಮೇಲಂತರೂ ಪಕ್ಕ ಸಿಗುತ್ತೆ. ಕಂಟಿನ್ಯೂ ಸ್ಟಾರ್ಟ್ ಇಡ್ತೀನಿ ಅಂದ್ರೆ. ಮತ್ತು ಇಂಪಾರ್ಟೆಂಟ್ ಸಿನರಿ ಒಳಗೆ ಅಷ್ಟೇ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಓಕೆ, ಬೆಟರ್, ನನಗೇನು ಸಮಸ್ಯೆ ಆಗಿಲ್ಲ. ಇದಕ್ಕೆ ಎಷ್ಟು ಕೊಟ್ಟೆ ಮೊದಲ? DJI Osmo Action 4 31,000 ನಾನು ಅವತ್ತು ಕೊಟ್ಟೀನಿ. ನಿಮಗೆ ಏನಾದರೂ ನೆಕ್ಸ್ಟ್ ದೀಪಾವಳಿಗೆ ಏನಾದರೂ ವೇಟ್ ಮಾಡಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ ಇದು 25ಗೆ ಸಿಗುತ್ತೈತಿ. 25 ಒಳಗಡೆ ಸಿಗುತ್ತೆ. ಮತ್ತು 31 ಕೊಟ್ಟೀನಿ. ಇದರೊಳಗೆ ಸ್ಟ್ಯಾಂಡರ್ಡ್ ಕಾಂಬೋ ಮತ್ತು ಅಡ್ವೆಂಚರಸ್ ಕಾಂಬೋ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಕಾಂಬೋ ಅಂದರೆ ಜಸ್ಟ್ ಕ್ಯಾಮ್ರಾ, ಇದ್ರಾಗ ಒಂದು ಬ್ಯಾಟ್ರಿ ಮುಗೀತು, ಮೆಮ್ರಿ ಕಾರ್ಡು ಅದು ಇದು ಏನೂ ಇರೋಲ್ಲ. ಅಡ್ವೆಂಚರಸ್ ಕಾಂಬೋ ಒಳಗೆ ಒಂದು ಸೆಲ್ಫಿ ಸ್ಟಿಕ್ ಬರ್ತೈತೆ, ಎಕ್ಸ್ಟೆಂಡೇಬಲ್ ಅಂತ ಬರುತ್ತೆ, ಅದು ಒಂದು ಐತಿ. ಅದ್ರ ಜೊತೆ ಈಗ ಆಲ್ರೆಡಿ ಒಂದು ಬ್ಯಾಟ್ರಿ ಒಳಗಿದೆ, 2 ಬ್ಯಾಟ್ರಿ ಎಕ್ಸ್ಟ್ರಾ ಬರ್ತಾವೆ. ಇವೆರಡು ಬ್ಯಾಟ್ರಿ ಎಕ್ಸ್ಟ್ರಾ, ಲೈಕ್ ಪವರ್ ಬ್ಯಾಂಕ್ ಥರ ನಾವು ಇದನ್ನು ಹಿಂಗೆ ಹಾಕಿ ಲೈಕ್ ಇಲ್ಲಿ ಚಾರ್ಜ್ ಮಾಡೋ ಆಪ್ಷನ್ ಇರುತ್ತೆ, ಚಾರ್ಜ್ ಮಾಡ್ಕೊತ ಹೋಗ್ಬೋದು. ಇದ್ರಾಗ ಒಂದು ಬ್ಯಾಟ್ರಿ, ಟೋಟಲ್ ನಾವು 3 ಬ್ಯಾಟ್ರಿ ನಮಗೆ ಸಿಗ್ತಾವೆ. ಮೆಮ್ರಿ ಕಾರ್ಡ್ ಅಂತೂ ಸಿಗೋಲ್ಲ, ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಮೆಮ್ರಿ ಕಾರ್ಡಿಗೆ ನಾನು 256 GB ತೊಗೊಂಡೆ. 2,500 ಬರೀ ಮೆಮ್ರಿ ಕಾರ್ಡ್ಗೆ ಕೊಟ್ಟೆ, ಸ್ಯಾಮ್ಸಂಗ್ದು. ಅದರೊಳಗೂ ಮೆಮ್ರಿ ಕಾರ್ಡ್ ಒಳಗೂ ಸ್ವಲ್ಪ ಗೂಗಲ್ ಒಳಗೆ ಸರ್ಚ್ ಮಾಡಿ ತೊಗೊರಿ, ಅದ್ರಾಗೇನೋ ಅಲ್ಟ್ರಾ ಹಿಂಗೇನೋ ಬರ್ತೈತಿ. ಸೊ ಟಾಪ್ ಕ್ವಾಲಿಟಿ ತೊಗೋಬೇಕಾಗುತ್ತೆ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ಹಾಕಿದ್ರೆ ಅಂದ್ರೆ ಏನಾಗುತ್ತಂದ್ರೆ ವಿಡಿಯೋ ರೆಕಾರ್ಡ್ ಆಗಾಗ ಸ್ಟ್ರಕ್ ಆಗೋದು, ಈ ಥರ ಪ್ರಾಬ್ಲಮ್ ಆಗ್ತಾವೆ. ಟಾಪ್ ಕ್ವಾಲಿಟಿ ಮೆಮ್ರಿ ಕಾರ್ಡೇ ಹಾಕ್ಬೇಕಾಗುತ್ತೆ. ChatGPT, ಜಿಮಿನೈ, ಆಮೇಲೆ ಯೂಟ್ಯೂಬರ್ಸು, ಆಮೇಲೆ ನನ್ನಂಥ ಈಗೇನು ನಾ ಮಾಡ್ಲತ್ತೀನಿ, ನಾನು ವಿಡಿಯೋ ಯಾವ ನೋಡ್ಲತ್ತಿರೋ ಯಾರೆಲ್ಲೋ ಗೊತ್ತಿಲ್ಲ. ಸೊ ಈ ಥರ ಯಾರ್ಯಾರೋ ಮಾಡಿರ್ತಾರೆ, ಅವ್ರದ್ದೆಲ್ಲ ನೋಡಿಕೊಂಡು ಏನೇನೋ ಮಾಡಿ. ಅಂದ್ರೆ ನಂದು ಮೋಟೋಲಾಗ್ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಮೋಟೋಲಾಗು ಮಾಡ್ಬೋದು, ಅದಕ್ಕೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು. ನಮ್ಮದು ಅಷ್ಟಿಲ್ಲಪ್ಪ, ಇದೇ ದೊಡ್ಡದು ನನಗೆ. ಆ್ಯಕ್ಚುಲಿ ಇಷ್ಟೇ ಹೆವಿ ಆಗಿಬಿಟ್ಟೈತಿ. ಇದೊಂದು ಅಂದ್ರೆ ಈ ನನ್ನ ಹತ್ರ ಆಲ್ರೆಡಿ ಬೋಯಾ ಮೈಕ್ ಇತ್ತು, ಒಂದು 3 ವರ್ಷದ ಹಿಂಗೆ ತೊಗೊಂಡಿದ್ದು ಬೋಯಾ ಮೈಕ್. ಈಗೆಲ್ಲ ಸಣ್ಣ ಬಂದವ. ಇದು ಸ್ವಲ್ಪ ಇಲ್ಲಿ ಹಾಕಿಲ್ಲ ಈ ಥರ.
ಸೊ ಈ ಮೈಕ್ ಇತ್ತಲ್ಲ, ಇದನ್ನೇ ನಾನು ಕ್ಯಾಮ್ರಾಕ್ಕೆ ಹಾಕಿದ್ರೆ ಆಯಿತು ಅಂದ್ಕೊಂಡಿದ್ದೆ. ಬಟ್ ಇದು ಕ್ಯಾಮ್ರಾಕ್ಕೆ ವರ್ಕ್ ಆಗಲ್ಲ, ಇದು ಕ್ಯಾಮ್ರಾಕ್ಕೆ ಪೂರ್ತಿ ವರ್ಕ್ ಆಗಲ್ಲ. ಅಂದ್ರೆ ನಾಯ್ಸ್ ರಿಡಕ್ಷನು ಈ ಥರ ಸೆಟ್ಟಿಂಗ್ ಎಲ್ಲ ಭಾಳ ಗದ್ಲೈತಿ. ಸೊ ಇದನ್ನು ಕನೆಕ್ಟ್ ಮಾಡ್ಬೇಕಂದ್ರೆ ಒಂದು ಕನೆಕ್ಟ್ರ್ ಇದಕ್ಕೇನೋ ಕನೆಕ್ಟ್ರ್ ಅಂತಾರೆ, ಬೋಯಾ ಕಂಪ್ನಿದು ಐತಿ, ಇದು ಬೇಕಂದ್ರು. ಸೊ ಅದಕ್ಕೆ ಏನು ಮಾಡಿದೆ ನಾನು, 1600 ಕೊಟ್ಟು, ಇಷ್ಟೇ 1600 ರೂಪಾಯಿ ಇದಕ್ಕೆ ಇದನ್ನು ತೊಗೊಂಡೆ. ಇದನ್ನೂ ಗದ್ದಲ ಮಾಡಿದೆ, ಕೆಲಸ ಫೇಲ್ ಆಯಿತು. ಆಮೇಲೆ ಇದನ್ನು ಹೆಲ್ಮೆಟ್ಗೆ ಹಾಕಬೇಕಲ್ಲ, ಹೆಲ್ಮೆಟ್ಗೆ ಏನು ಹಾಕೋದು ಅಂಥೇಳಿ ಇದನ್ನು ತೊಗೊಂಡೆ. ಇದೊಂದು 600 ರೂಪಾಯಿನೋ ಮೇ ಬಿ, 600 ರೂಪಾಯಿ ಒಳಗೆ. ಇದೇನಾಗುತ್ತಂದ್ರೆ ಈ ವೈಸರ್ ಕ್ಲೋಸ್ ಮಾಡುವಾಗ ಪೂರ್ತಿಯಾಗಿ ಕ್ಲೋಸ್ ಆಗಲ್ಲ ಕನೆಕ್ಟ್ ಆಗಿರೋದ್ರಿಂದ. ಅವಾಗ ಏನಾಗುತ್ತಂದ್ರೆ ಇಂಥವು ಹಾಕೊಂಡು ಮೋಟೋಲಾಗ್ ಮಾಡ್ತಾರೆ, ಬಟ್ ಅವ್ರದ್ದು ಸೆಟಪ್ ಬೇರೆ ಥರ ಇರುತ್ತೆ. ಆಮೇಲೆ ಮನೆ ಒಳಗೆ ಬಂದು ವಾಯ್ಸ್ ಓವರ್ ಹಾಕಿರ್ತಾರೆ, ಮನೆ ಒಳಗೆ ವಾಯ್ಸ್ ಓವರ್ ಹಾಕಿರೋ ಅನ್ನೋದು ನಮಗೆ ಗೊತ್ತೇ ಆಗಲ್ಲ, ಅಷ್ಟು ನೀಟಾಗಿ ವರ್ಕ್ ಮಾಡ್ತಾರೆ ಅವರು. ಸೊ ಅದ್ರ ಸಂಬಂಧ ಗಾಳಿ ಒಳಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗೋಣ ಇದ್ರದ್ದು ಕೈ ಬಿಟ್ಟೆ. ಇನ್ನೇನು ಮಾಡಬೇಕು ಅಂಥೇಳಿ ಈ ಟುಯು ಅಂಥೇಳಿ ಒಂದು ಮೌಂಟ್ ಐತಿ. ಸೊ ಈ ಮೌಂಟ್ ತೊಗೊಂಡೆ, ಚಿನ್ ಮೌಂಟ್ ಅಂತ ಕರೀತಾರೆ ಇದಕ್ಕೆ. ಇದೊಂದು ನಿಮ್ಗೆ 600-800 ತನಕ ಸಿಗುತ್ತೆ, 1000 ಒಳಗಡೆ ಸಿಗುತ್ತೆ. ಇದನ್ನ ತೊಗೊಂಬಂದೆ, ಅಗದಿ ಮಸ್ತ್ ಕೂತೈತಿ, A1 ಸೂಪರಾಗಿ ಕೂತೈತಿ ಅದು. ಇದು ಒಂದು ವೇಳೆ ಬೈ ಚಾನ್ಸ್ ಏನೋ ಪ್ರಾಬ್ಲಮ್ ಬೀಳೋ ಹಂಗಿದ್ರು ಇದಕ್ಕೊಂದು ಎಕ್ಸ್ಟ್ರಾ ಹೋಲ್ಡರ್ ಕೊಟ್ಟಾನೆ ಇದಕ್ಕೆ. ಸೊ ಚೆನ್ನಾಗೈತಿ. ಇದಂತೂ ಕ್ಯಾಮ್ರಾ ಜೊತೆ ಬಂದಿದ್ದು ಮೌಂಟ್. ಸೊ ಕ್ಯಾಮ್ರಾ ಜೊತೆ ಬಂದಿದ್ದು ಮೌಂಟ್ 2 ಕೊಟ್ಟಿರ್ತಾನೆ ಕ್ಯಾಮ್ರಾ ಜೊತೆ ಇಂಥವ. ಸೊ ಒಂದು ಇದಕ್ಕೆ ಹಾಕೀನಿ. ಈ ತಲೆ ಒಳಗೆ ಒಂದು ಹಾಕ್ಲಿಕ್ಕೂ ಐತಲ್ಲಿ, ಅದು ಸಣ್ಣ ಚಿನ್ ಮೌಂಟ್, ಅದೇನು ಅವಶ್ಯಕತೆ ಇರಲ್ಲ, ಅದರ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡೋರಿಗೆಲ್ಲ ಯೂಸ್ ಆಗುತ್ತೆ. ಇಷ್ಟು ಮಾಡಿಕೊಂಡು ಇದು ಓಕೆ, ಈ ಥರ ನಂದು ಸೆಟಪ್ ಏನೋ ಆಯಿತು, ಕ್ಯಾಮ್ರಾ ಸೆಟಪ್ ಆಯಿತು. ಇದು ನಂದು ಹಳೆ ಹೆಲ್ಮೆಟ್ ಇತ್ತು, ಸ್ಟೀಲ್ ಬಾಡಿ ಏರ, ಭಾಳ 3-4 ವರ್ಷದ ಹಿಂದೆ ಹೆಲ್ಮೆಟ್ ಇದು. ಓಕೆ, ಇಷ್ಟಾಯಿತು. ಇನ್ನು ಮಾತಾಡಿದ್ದು ನಾವು ಒಳಗೆ ಹೊಡಿತಿರ್ತೀವಲ್ಲ ಹೆಲ್ಮೆಟ್ ಹಾಕ್ಕೊಂಡು, ಅದು ಕ್ಲಿಯರಾಗಿ ಕೇಳಿಸ್ಬೇಕು. ಅದು ಕ್ಲಿಯರಾಗಿ ಕೇಳಿಸ್ರೇ ಜನ ನೋಡೋರು. ಗುದ್ದಾಡ್ದೆ ಇದನ್ನೆಲ್ಲ ಹಾಕಿದೆ, ಮೈಕ್ ಹಾಕಿದೆ, ಏನೂ ವರ್ಕ್ ಆಗಲಿಲ್ಲ. ಕಡೆಗೆ ಒಬ್ಬ ಟ್ರಿಗ್ಗರ್ ತೇಜಸ್ ಅಂತದಾನ ಯೂಟ್ಯೂಬರು. ಸೊ ಅವನೊಂದು ವಿಡಿಯೋ ನೋಡಿದೆ. ಟು ಬಿ ಫ್ರ್ಯಾಂಕ್, ಅದರೊಳಗೆ ಏನೈತೆ, ಟ್ರಿಗ್ಗರ್ ತೇಜಸ್ ಅಂತದಾನ. ಅವ ಏನು ಹೇಳ್ದಂದ್ರೆ ಇದನ್ನು ರೆಫರ್ ಮಾಡ್ದೆ. ಸ್ಯಾಮ್ಸಂಗ್ AKG 1800 ರೂಪಾಯಿ ಇಯರ್ಫೋನ್, ಇದು ವಯರ್ಡ್ ಇಯರ್ಫೋನು, 1800 ರೂಪಾಯಿ. ಇದನ್ನು ತೊಗೊಂಡೆ. ಇದನ್ನು ತೊಗೊಂಡು ಕನೆಕ್ಟ್ ಮಾಡಿ ಜುಗಾಡ್ ಮಾಡಿ ಎಲ್ಲ ರೆಡಿ ಮಾಡಿದೆ. ಬಟ್ ವಾಯ್ಸ್ ಕ್ಲಿಯರ್ ಆಗ್ತಿಲ್ಲ. ವಾಯ್ಸ್ ಯಾಕೆ ಕ್ಲಿಯರ್ ಆಗ್ತಿಲ್ಲ ಅಂದ್ರೆ, ಇದು ಕನೆಕ್ಟ್ ಆದ ತಕ್ಷಣ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಾವು ಕ್ಯಾಮ್ರಾ ಒಳಗೆ. ಅಲ್ಲಿ ಏನಾಗುತ್ತಂದ್ರೆ ಡೆಸಿಬಲ್ ಸ್ವಲ್ಪ ಲೆವೆಲ್ ಇಡಬೇಕು. ಅಂದ್ರೆ ಇದನ್ನು ಕನೆಕ್ಟ್ ಮಾಡಿದ್ಮೇಲೆ ಡೆಸಿಬಲ್ ಚೆಕ್ ಮಾಡಬೇಕು. ಡೆಸಿಬಲ್ ಚೆಕ್ ಮಾಡೋಕೆ ಗ್ರೀನಾ ಎಲ್ಲೋ ಬರ್ತಿರ್ಬೇಕು. ನಾವು ಮಾತಾಡಿದಾಗೆಲ್ಲ ಗ್ರೀನ್ ಲೈನ ಎಲ್ಲೋ ಲೈನ ಬರ್ತಿರ್ತೈತಿ. ಗ್ರೀನ್ ಎಲ್ಲೋ ರೆಡ್ ಬರ್ತೈತಿ. ರೆಡ್ ಹೋಯ್ತಂದ್ರೆ ನಾವು ಮಾತಾಡಿದ್ದು ವರ್ಸ್ಟಾಗಿ ಕೇಳಿಸ್ಲಾಗ್ತಿ. ಗ್ರೀನ್ ಪೂರ್ತಿ ಡೌನ್ ಇತ್ತಂದ್ರೆ ನಾವು ಮಾತಾಡಿದ್ದು ಸ್ಲೋ ಆಗಿ ಕೇಳಿಸ್ತೈತಿ. ಈ ಗ್ರೀನ್ ಹೈಯೆಸ್ಟ್ ಇರಬೇಕು, ಎಲ್ಲೋ ಸ್ವಲ್ಪ ಬಂದು ಹೋಗ್ತಿರ್ಬೇಕು. ಸೊ ಈ ಥರ ಇತ್ತಂದ್ರೆ ನಾವು ಮಾತಾಡಿದ್ದು ಕ್ಲಿಯರಾಗಿ ಕೇಳಿಸ್ಲಾಗ್ತಿ ಅಂತ ಒಂದು ಸೆಟ್ಟಿಂಗ್ ಕ್ಯಾಮ್ರಾ ಒಳಗೆ ಐತೆ, ಅದು ಗೊತ್ತಾಗುತ್ತೆ. ಈ ಥರ ಕ್ಯಾಮ್ರಾ ತೊಗೊಂಡ್ರೆ ಒಂದು ಐಡಿಯಾ ಬರುತ್ತೆ ನಿಮಗೆ. ಅದು ಡೆಸಿಬಲ್ ಯಾವಾಗ ಬರುತ್ತಂದ್ರೆ ಇದು ಕನೆಕ್ಟ್ ಮಾಡಿದ ತಕ್ಷಣ ಬರುತ್ತೆ, ನೀವು ಅಡ್ವಾನ್ಸ್ ಬರೋಲ್ಲ. ಆಮೇಲೆ ಇನ್ನೊಂದು, ಇದ್ರೊಳಗೆ ಒಂದೇ ಮೈಕ್ ಐತಿ, ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ಮೋನೋ ಅಂತ ಕರಿತೀವಿ. ಅಂದ್ರೆ ಈ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮೋನೋ ಸ್ಟೇರಿಯೋ ಅಂತ 2 ಆಪ್ಷನ್ ಬರುತ್ತೆ. ನಾವು ಮೋನೋ ಒಳಗೆ ಇಡಬೇಕು, ಇದನ್ನು ಕನೆಕ್ಟ್ ಮಾಡಬೇಕು, ಆಮೇಲೆ ನಾವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನರ ನಾವು ಸ್ಟೇರಿಯೋ ಈವನ್ ಮೊಬೈಲ್ ಒಳಗೂ ಇರ್ತೈತಿ. ಸೊ ಏನಾಗುತ್ತೆ ಅಂದ್ರೆ ಸ್ಟೇರಿಯೋ ಅಂತ ಇಟ್ಟಿವಿ ಅಂದ್ರೆ ನಾವು ಹೊಡೆದಿದ್ದು ಏನೂ ಗೊತ್ತಾಗಲ್ಲ, ಚಲ್ಯಾಪಿಲಿ ಬೇರೆ ಗದ್ದಲಾಗಿಬಿಡುತ್ತೆ ಅದು. ಸೊ ಇದೊಂದು 1800 ರೂಪಾಯಿದು AKG. ಇವಾಗ ಒಂದು 1500 ಆಗಿರ್ಬೋದು. ನಾವಂತ ಏನೋ ಹೇಳತ್ತೀನಿ ಅನ್ಕೋಬೇಡ್ರಿ. ಆನ್ಲೈನ್ ಶಾಪಿಂಗ್ ಅಂದ ತಕ್ಷಣ ಸ್ವಲ್ಪ ಹೆಚ್ಚು ಆಗ್ತಿರ್ತಾವೆ, ಕಡಿಮೆ ಆಗ್ತಿರ್ತಾವೆ, ಎಲ್ಲನೂ ಆಗ್ತಿರುತ್ತೆ. ನೀವು ಅದೇ ದೀಪಾವಳಿ ಟೈಮ್ ಒಳಗೆ ನೀವು ಮೋಟೋಲಾಗ್ ಸೆಟಪ್ ಕಾಸ್ಟ್ಲಿ ಒಂದು 30,000-40,000 ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ದೀಪಾವಳಿ ಆಫರ್ ಒಳಗೆ ನೆಕ್ಸ್ಟ್ ಲೆವೆಲ್ ಆಫರ್ ಬಿಡ್ತಾನೆ. ಬಿಗ್ ಬಿಲಿಯನ್ ಡೇ ಸೇಲ್, ಫಸ್ಟ್ ಸೇಲ್ ಬಿಡ್ತಾನಲ್ಲ, ಅವಾಗ ತೊಗೋರಿ. ಈವನ್ ನೀವು ಐಫೋನ್ ಪರ್ಚೇಸ್ ಮಾಡೋರಿದ್ರೆ ಯಾವಾಗಲೂ ಅಲ್ಲೇ ತೊಗೋರಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಅವಾಗ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇಷ್ಟು. ಇದನ್ನು ಕನೆಕ್ಟ್ ಮಾಡಿ ಡೆಸಿಬಲ್ ಕರೆಕ್ಟ್ ಇಟ್ಕೊಂಡು ಇದನ್ನೇನು ಮಾಡ್ತೀನಿ ಅಂದ್ರೆ, ನಾನು ಹೆಚ್ಚಿಗೆ ವಯರ್ ಆಗಿದ್ದು ಇದಕ್ಕೆ ಸುತ್ತೀನಿ ಒಂದೊಂದು ಸಲ. ನನಗೆ ಹೆಂಗೆ ಅರ್ಜೆನ್ಸಿ ಇದ್ದಾಗ ಟೈಮ್ ಇತ್ತಪ್ಪ ಅಂದ್ರೆ ಒಳಗೆ ನೀಟಾಗಿ ಏನು ಮಾಡ್ತೀನಿ ಅಂದ್ರೆ ಈ ಕಡೆ ಸ್ವಲ್ಪ ಓಪನ್ ಮಾಡಿಬಿಡ್ತೀನಿ, ಇದು ಆಮೇಲೆ ಇದು, ಮತ್ತು ಹಿಂಗೆ ಪುಷ್ ಮಾಡಿದ್ರೆ ಕುಂಡಿರ್ತೈತೆ, ಅದೇನು ಸಮಸ್ಯೆ ಇಲ್ಲ. ಸೊ ಈ ಥರ ಮಾಡಿ ಇದ್ರೊಳಗೆ ಸುತ್ತಿ ಇಡ್ತೀನಿ. ಇಟ್ಟೇನು ಮಾಡ್ತೀನಿ ಅಂದ್ರೆ
ಈ ಮೈಕ್ ಇರ್ತೈತಲ್ಲ, ಈ ಮೈಕ್ ನಮ್ಮ ಬಾಯಿ ಹತ್ರ ಡೈರೆಕ್ಟಾಗಿ ಬರಬಾರ್ದು. ಇದ್ರ ಮೇಲೆ ಒಂದು ಸ್ವಲ್ಪ ಸ್ಪಾಂಜ್ ಬೇಕು. ಲೈಕ್ ಈ ಥರ ಈ ಸ್ಪಾಂಜ್ ಒಳಗೆ ಇಟ್ಬಿಟ್ಟಿರ್ತೀನಿ ಇದನ್ನು. ಯಾಕಂದ್ರೆ ಏನಾಗುತ್ತಂದ್ರೆ ನಾವು ಮಾತಾಡಿದ ವಾಯ್ಸ್ ಒಯ್ಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬ್ಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತಂದ್ರೆ ನಾವು ಒದರಿದ್ದೇ ಬೇರೆ, ಅಲ್ಲಿ ಜಾತ್ರೆ ಆಗಿಬಿಡುತ್ತೆ ಒಳಗೆ, ಗೌಡ್ರ ಗದ್ಲ ಅಂತಾರಲ್ಲ ಹಂಗಾಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ಏನಾಗುತ್ತಂದ್ರೆ ಇದನ್ನು ಹಿಂಗೆ ಒಳಗಿಟ್ಟು ಕ್ಲೋಸ್ ಮಾಡಿ ಇವೆರಡು ಇಲ್ಲೇ ಜುಗಾಡಿ ಏನರೇ ಮಾಡಿಬಿಡೋದು, ಒಳಗೆ ಫಿಕ್ಸ್ ಮಾಡಿಬಿಡೋದು. ಆ ಥರ ಮಾಡಿ ಓಕೆ ಸ್ಟಾರ್ಟ್ ಮಾಡಿಬಿಡೋದು. ಸೆಟ್ಟಿಂಗ್ ಒಳಗೆ ಏನು ಮಾಡೋದು, ಇದನ್ನ ಹಿಂಗೆ ಸ್ಟ್ರೇಟ್ ಇಡೋದು. ಆಮೇಲೆ ಬೈಕ್ ಮೇಲೆ ಕೊಂಡಿರುವಾಗ ಸ್ಟ್ರೇಟ್ ಕೊಂಡಿರಬೇಕು, ಮುಖ ಸ್ಟ್ರೇಟ್ ಇರಬೇಕು. ನಾವು ಮ್ಯಾಕ್ಸಿಮಮ್ ಹೆಂಗೆ ಮಾಡ್ತೀವಿ ಅಂದ್ರೆ ಹಿಂಗೆ ಮಾಡಿ ಮುಖ ಹೆಂಗೆ ನಮ್ಮ ಇದ್ರಗತ್ಲೆ ಬೈಕ್ ಕಡೆ ನೋಡ್ಕೊತ ಹೋಗ್ತಿರ್ತೀವಿ. ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ಏನೂ ರೆಕಾರ್ಡ್ ಆಗೋಲ್ಲ. ಲೈಕ್ ನಿಮ್ಮ ಬೈಕ್ ಒಂದೇ ರೆಕಾರ್ಡ್ ಆಗಿರ್ತೈತಿ, ರೋಡ್ ಮುಂದಿಂದ ಏನೋ ವ್ಯೂ ರೆಕಾರ್ಡ್ ಆಗಿರಲ್ಲ. ಸ್ಟ್ರೇಟ್ ಇರಬೇಕು, ಬಾಡಿ ಸ್ಟ್ರೇಟ್ ಇರಬೇಕು, ಮುಖನೂ ಸ್ಟ್ರೇಟ್ ಇರಬೇಕು. ಓಕೆ, ಮೋಟೋಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಕಡಿಮೆ ಬಜೆಟ್ ಒಳಗೆ ಯಾರಾದರೂ ಮೋಟೋಲಾಗ್ ಮಾಡೋರಿದ್ರಂದ್ರೆ ಒಂದು 20,000, ಈಗೇನು 20,000ಕ್ಕೆಲ್ಲ ಚೆನ್ನಾಗಿರೋ ಮೊಬೈಲ್ ಸಿಗ್ಲತ್ತವ. ಮೊದಲು ತೊಗೊಂಬರ್ರಿ. ಆಮೇಲೆ ಇದೇನು ಹೇಳಿದೆಲ್ಲ ಇದನ್ನೊಂದು ತೊಗೋರಿ, ರೆಕಾರ್ಡ್ ಮಾಡ್ಕೋತೋರಿ. ಮನೆಗೆ ಬಂದಮೇಲೆ ವಾಯ್ಸ್ ಓವರ್ ಹಾಕ್ರಿ. ವಾಯ್ಸ್ ಓವರ್ ಹಾಕ್ಲಿಕ್ಕೆ ನಾನು VN ಆ್ಯಪೇ ಯೂಸ್ ಮಾಡ್ತೀನಿ. ಕ್ಯಾಪ್ ಕಟ್ಟು ಅದು ಇದು 108 ಆ್ಯಪ್ ಕಂಡಾಪಟ್ಟೆ ಅದಾವ. ಬಟ್ ನನಗೆ ಐಫೋನ್ ಇರೋದ್ರಿಂದ ಕ್ಯಾಪ್ ಕಟ್ಟಕ್ಕೆ ಪ್ರೀಮಿಯಮ್ ತುಂಬ್ಲಕ್ಕೆ ಅಷ್ಟೆಲ್ಲ ನನಗಿಲ್ಲ. ಫ್ರೀ ಒಳಗೆ ಎಲ್ಲ ಮಾಡ್ಕೊತ ಹೋಗ್ತಿರ್ತೀನಿ. VN ಆ್ಯಪೇ ನಾನು ರೆಫರ್ ಮಾಡ್ತೀನಿ. ಕೇನ್ ಮಾಸ್ಟರು ಬೆಸ್ಟ್ ಆಪ್ಷನು. ವಾಟರ್ ಮಾರ್ಕ್ ಬರುತ್ತೆ, ವಾಟರ್ ಮಾರ್ಕ್ ಬ್ಯಾಡ ಅಂದ್ರೆ ಅದಕ್ಕೂ ದುಡ್ಡು ತುಂಬಬೇಕು. ಸೊ ನಾನು ಯಾವಾಗಲೂ VN ಯೂಸ್ ಮಾಡೀನಿ. VN ಬಿಟ್ಟು ಯಾವುದೂ ಯೂಸೇ ಮಾಡಿಲ್ಲ. ಮ್ಯಾಕ್ಸಿಮಮ್ VN ಯೂಸ್ ಮಾಡೀನಿ ನಾನು. ಸೊ ಕಡಿಮೆ ಬಜೆಟ್ ಒಳಗೆ ನಿಮ್ಗೆ ಆಪ್ಷನ್ ಇದೆ. ಮೊಬೈಲು ಕನೆಕ್ಟ್ ಮಾಡಿ ಮೊದಲು ರೆಕಾರ್ಡ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಹಾಕ್ಬೋದು. ಆಮೇಲೆ ಇನ್ನೊಂದು ಇದ್ರೊಳಗೆ ಮೋಟೋಲಾಗ್ ಸೆಟ್ಟಿಂಗ್ ಈ ಥರ ಕ್ಯಾಮ್ರಾ ಯಾರು ತೊಗೊಂಡ್ರಂದ್ರೆ, ನಾನು ಭಾಳಷ್ಟು ಯೂಟ್ಯೂಬರ್ಸು 24 FPS ಒಳಗಿಡು, 30 FPS ಒಳಗಿಡು, 4K ಒಳಗಿಡು, 60 ಇದ್ರೊಳಗಿಡು, 30 ಇದ್ರೊಳಗಿಡು, ಭಾಳಷ್ಟು ಜನ ಏನೇನೋ ಹೇಳ್ತಿರ್ತಾರೆ. ಬಟ್ ನಾನು ರೆಸೊಲ್ಯೂಷನ್ ಏನು ಮಾಡೀನಿ ಅಂದ್ರೆ 4K 60 FPS ಒಳಗೆ ಇಟ್ಬಿಟ್ಟಿನಿ. ನಾನು 4K 60 FPS ಒಳಗೆ ಇಟ್ಟೀನಿ. ಸೊ ಇದ್ರೊಳಗೆ ರೆಕಾರ್ಡ್ ಮಾಡ್ತೀನಿ ನಾನು. ನಡೀತದೆ 4K 60 FPS ಒಳಗೆ. ಒಬ್ಬರು 24 ರೆಫರ್ ಮಾಡ್ತಾರೆ, ಒಬ್ಬರು 30 ರೆಫರ್ ಮಾಡ್ತಾರೆ. ಬಟ್ ನನಗೇನೋ ಅದು ಸರಿ ಅನಿಸಿಲ್ಲ. ಯಾಕಂದ್ರೆ ಒಂದು ಬೈ ಚಾನ್ಸ್ ನಾನು ಸ್ಲೋ ಮೋಷನ್ ಮಾಡಬೇಕು ಅಂದರೆ FPS ಅಂದರೆ ಏನು, ಫೋಟೋ ಫ್ರೇಮ್ಸ್ ಜಾಸ್ತಿ ಇರ್ತಾವೆ ಅದ್ರೊಳಗೆ ಒಂದು ವಿಡಿಯೋ ಒಳಗೆ. 30 ಅಂದರೆ ಸ್ವಲ್ಪ ಕಡಿಮೆ ಇರ್ತಾವೆ. 24 ಅಂದರೆ ಅದಕ್ಕೂ ಕಡಿಮೆ ಇರ್ತಾವೆ. ನನಗೆ ಜಾಸ್ತಿನೇ ಬೇಕು, ಯಾಕಂದ್ರೆ ಸ್ಲೋ ಮೋಷನ್ ಮಾಡೋ ಟೈಮ್ ಒಳಗೆ ನನಗೆ ಯೂಸ್ ಆಗುತ್ತೆ. 60 4K ಇರ್ತೀನಿ. 120 ಇದೆ ಈ ಕ್ಯಾಮ್ರಾ ಒಳಗೆ. ಬಟ್ 120 ರೆಕಾರ್ಡ್ ಮಾಡಿದೆ ಅಂದ್ರೆ ಮೊಬೈಲ್ ಕನೆಕ್ಟ್ ಆಗೋಲ್ಲ. ಯಾಕೆ ಮೊಬೈಲ್ ಒಳಗೆ ಅದು ವಿಡಿಯೋ ಪ್ಲೇ ಆಗೋಲ್ಲ ಅಂದ್ರೆ, ಮೊಬೈಲ್ ಒಳಗೂ 120 FPS ಒಳಗಿರುವಂತಹ ವಿಡಿಯೋ ಪ್ಲೇ ಆಗುವಂತಹ ಒಂದು ಕೆಪಾಸಿಟಿ ಇರಬೇಕು. ಅವಾಗ ಮಾತ್ರ ಅದು ಪ್ಲೇ ಆಗುತ್ತೆ, ಇಲ್ಲಾಂದ್ರೆ ಪ್ಲೇ ಆಗೋಲ್ಲ. ನನ್ನ ಹತ್ರ ಇರೋದು iPhone 15 Plus ಇರೋದ್ರಿಂದ ಅಲ್ಲಿ ಲಾಸ್ಟು 4K 60 FPS ಇಟ್ಟಾನ. ಇದು 120 ಒಳಗೂ ರೆಕಾರ್ಡ್ ಆಗುತ್ತೆ, ಬಟ್ ಪ್ಲೇ ಆಗಲ್ಲ ಮೀನ್ಸ್ ಜಾತ್ರೆ. ಸೊ ಇಷ್ಟು ನನ್ನ ಮೋಟೋಲಾಗ್ ಸೆಟಪ್. ಮತ್ತು ಯಾರಿಗಾರು ಏನಾರ ಡೌಟ್ ಇದ್ರೆ ಕೇಳಿರಿ. ಆಮೇಲೆ ಈ ಮೈಕ್ ನಾನು 3 ವರ್ಷದಿಂದ ತೊಗೊಂಡಾಗ 11,000 ಇತ್ತು. ನಿಮಗೆ ಇಂಥ ಮೈಕ್ಗಳೆಲ್ಲ ಭಾಳ ಚೀಪ್, 4-5 ಸಾವಿರಕ್ಕೆಲ್ಲ ಸಿಗ್ಲತ್ತವ. ನಾನು ತೊಗೊಂಡಾಗ 11,000. ಮತ್ತು ಇದಕ್ಕಿಂತಲೂ ಬೆಸ್ಟ್ ಅಪ್ಗ್ರೇಡೆಡ್ ವರ್ಷನ್ಸ್ ಎಲ್ಲ ಬಂದಾಗ ಇವಾಗ. ಆಮೇಲೆ ನಾನು ಎಲ್ಲೇ ಹೋದರೂ, ಯಾವುದೇ ಒಂದು ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ಎಲ್ಲೇ ಹೋದರೂ ಕೂಡ ಒಂದು 20,000 mAh ಒಂದು ಶೌಮಿ ಕಂಪ್ನಿದು ಪವರ್ ಬ್ಯಾಂಕ್ ಇಟ್ಟೀನಿ. ಇದೊಂದು 6 ತಿಂಗಳು 1 ವರ್ಷ ಆಯ್ತು ಅನ್ಸುತ್ತೆ ತೊಗೊಂಡು. 2-2.5 ಸಾವಿರನೂ ಕೊಟ್ಟಿದ್ದೆ ಅನಿಸುತ್ತೆ ಇದನ್ನು. 20,000 mAh ಬ್ಯಾಟ್ರಿ. ನನ್ನ iPhone 15 Plus 2 ಸಲ ಫುಲ್ಲಾಗಿ 3ನೇ ಸಲ ಒಂದು ಸ್ವಲ್ಪ ಫುಲ್ ಬರುತ್ತೆ. ಅಂದ್ರೆ ಐಫೋನ್ ಯಾವಾಗಲೂ ಏನಾಗುತ್ತಂದ್ರೆ 80ವರೆಗೂ ಫಾಸ್ಟ್ ಆಗುತ್ತೆ, 80ಲಿಂತ ಕಂಡಾಪಟ್ಟೆ ಸ್ಲೋ ಆಗಿಬಿಡುತ್ತೆ. 80 ಲಾಸ್ಟ್ ನಾನು ಚಾರ್ಜ್ ಮಾಡ್ಕೊಂಡು ಮತ್ತೆ ಖಾಲಿಯಾನ ಮತ್ತೆ ಚಾರ್ಜ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಅದಕ್ಕೆ ಹಚ್ಚಿಬಿಟ್ರೆ ಸಾಕು. 40%, 0 to 40% ಹೋಗ್ಲಿಕ್ಕೆ ಒಂದು 10 ನಿಮಿಷ ಸಾಕು. ಇದೊಂದು ಪವರ್ ಬ್ಯಾಂಕ್ ಯೂಸ್ ಮಾಡ್ಕೋತೀನಿ ನಾನು. ಯೂಸ್ ಆಗ್ಬೋದು ಯಾರಿಗಾದರೂ. ನೀವು ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಆಗೋದ್ರಿಂದ ನಾನು ರೆಫರ್ ಮಾಡೋದು ಒಂದು ಬ್ರ್ಯಾಂಡೆಡ್ ಕಂಪ್ನಿ ತೊಗೊರಿ. 20,000 mAh ಪವರ್ ಬ್ಯಾಂಕ್ ತೊಗೊರಿ, ಭಾಳ ಯೂಸ್ ಆಗುತ್ತೆ. ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಅದು ಇದ್ದಾಗೆ ಗೊತ್ತಾಗೋದು. ಅದ್ರದ್ದು ಬೆಲೆ ಯಾವಾಗ ಗೊತ್ತಾಯ್ತು ಅಂದ್ರೆ ಅದು ನಮ್ಮ ಕೈಯಿಂದ ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಇಟ್ ಈಸ್ ಪ್ರಾಕ್ಟಿಕಲಿ. ಸೊ ಇಷ್ಟು ನನ್ನ ಮೋಟೋಲಾಗ್ ಸೆಟಪ್. ಮತ್ತು ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಕಮೆಂಟ್ ಹಾಕಿರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.